ಹಾಯ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಈ ವ್ಲಾಗ್ ನಾನು ಈವ್ನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಬಂದು ನನ್ನ ಮಗ ಖುಷ್ವಿಕ್ಂದು ಅಕ್ಷರಾಭ್ಯಾಸದ್ದಾಗಿರುತ್ತೆ. ಸೊ ನಾವು ಈವ್ನಿಂಗೇ ಹೋಗಿ ಅಕ್ಷರಾಭ್ಯಾಸಕ್ಕೆ ಏನೇನು ಬೇಕಿತ್ತು ಎಲ್ಲ ತೊಗೊಂಡ್ವಿ. ಅಲ್ಲೇ ಒಂದು ಸ್ಟೇಷನರಿ ಶಾಪಲ್ಲಿ ಸ್ವಲ್ಪ ಎಲ್ಲ ದಾನ ಮಾಡ್ಲಿಕ್ಕಂತ ಬುಕ್ಸು, ಪೆನ್ಸಿಲು ಮತ್ತು ಎರೇಸರು ಮತ್ತು ಎಲ್ಲ ತೊಗೊಂಡು, ಮತ್ತು ಅಲ್ಲಿಂದ ನಾವು ಮನೇಲಿ ತುಪ್ಪ ಬೇರೆ ಖಾಲಿಯಾಗಿತ್ತು. ಸೊ ತುಪ್ಪ ತೊಗೊಂಡು ಅಲ್ಲಿಂದ ನಾವು ತೆಂಗಿನಕಾಯಿ ಎಲ್ಲ ತೊಗೊಬೇಕಿತ್ತು. ಸೊ ತೆಂಗಿನಕಾಯಿ ತೊಗೊಂಡು ಅಲ್ಲೇ ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ಬೇಕಿತ್ತು. ಸೊ ತೊಗೊಂಡು ನಾವು ಅಲ್ಲಿಂದ ಮತ್ತು ಅಲ್ಲೇ ಒಂದು ಕೊತ್ತಂಬರಿ ಸೊಪ್ಪು ಮಾರ್ತಿದ್ದು. ಸೊ ಫ್ರೆಶ್ ಆಗಿತ್ತು, ಅದನ್ನು ತೊಗೊಂಡು, ಮತ್ತು ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು. ಸೊ ತರಕಾರಿ ಎಲ್ಲ ತೊಗೊಂಡು, ಮತ್ತು ಪೂಜೆಗೆ ಹೂವು ಎಲ್ಲ ಬೇಕಿತ್ತು, ಅದು ತೊಗೊಂಡು, ಮತ್ತು ಬೆಳಗ್ಗೆನೇ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ನನ್ನ ಮಗನ ಅಕ್ಷರಾಭ್ಯಾಸಕ್ಕೆ ಹೊರಟ್ವಿ. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಸುಮಾರು ಒಂದು 9-9:30 ಆಗಿತ್ತು. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ 10 o'clock ಆಯಿತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ತುಂಬ ಚೆನ್ನಾಗಾಯಿತು. ಮನೆಯವರು ಅವ್ರು ಹೇಳ್ಕೊಟ್ಟಿದ್ದ ಮಂತ್ರಗಳನ್ನೆಲ್ಲ ನನ್ನ ಮಗನ ಕೈ ಹಿಡ್ಕೊಂಡು ಬರ್ಸಿದ್ರು. ಸೊ ಬರೆದಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲಿ ಬಂದಿದ್ದ ಮಕ್ಕಳಿಗೆ ಒಂದು ಸ್ವಲ್ಪ ಜನಕ್ಕೆ ನಾವು ಹೋಗಿದ್ದಂಥ ಬುಕ್ಸ್ನ ದಾನ ಮಾಡಿದ್ವಿ. ಸೊ ಅಲ್ಲಿ ಪ್ರಸಾದ ಕೊಟ್ಟು ತಿನ್ಕೊಂಡು ಮತ್ತೆ ನಾವು ಮನೆಗೆ ವಾಪಸ್ ಆದ್ವಿ. ಮತ್ತು ನಾನು ಈ ವ್ಲಾಗನ್ನ ನನ್ನ ತಂಗಿ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ತಂಗಿ ಊರಲ್ಲಿ ದೇವ್ರು ಬರುತ್ತೆ ಅಂದ್ಲು. ಸೊ ಅಲ್ಲಿ ಅವ್ರ ಮನೆ ಹತ್ರ ಹೋದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಅವ್ರ ಮನೆಯಲ್ಲೇ ಮುಗಿಸ್ಕೊಂಡು ಮತ್ತೆ ಸಂಜೆ ನಾವು ವಾಪಸ್ ಮನೆಗೆ ಬಂದ್ವಿ.